ಇನ್ನು ಮುಂದಿನ ರಾಶಿ ಮಕರ ರಾಶಿ. ಅಮ್ಮ, ಇವ್ರಿಗೆ ಗ್ರಹಣ ಪ್ರಯುಕ್ತ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗ್ಬೋದು ಮತ್ತು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಯಾಕೆ ಅಂತಂದರೆ ವಾಕ್ ಸ್ಥಾನದಲ್ಲಿ ಕೇತು ಇದ್ದಾನೆ, ರಾಹು ಇದ್ದಾನೆ. ಯಾಕೆಂದರೆ ಮಕರ ರಾಶಿ ಕುಂಭದಲ್ಲಿ ರಾಹು ಇದ್ದಾನೆ. ಕೆಟ್ಟು ಮಾತಾಡಿಬಿಟ್ಟು ಬರೋ ಫಲಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಮಕರ ರಾಶಿಯವರು. ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ. ಶೀತದ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಇವರಿಗೆ ಹೆಚ್ಚಾಗ್ಬೋದು. ಕೋಲ್ಡ್ ಆಗತಕ್ಕಂಥದ್ದು, ಕೋಲ್ಡ್ ಪದಾರ್ಥ ತಿನ್ನಕ್ಕೆ ಹೋಗಬಾರ್ದು ಇವರು. ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಕ್ಕತ್ತೆ. ಯಾಕೆಂದರೆ ಶನಿ ಚೆನ್ನಾಗಿದ್ದಾನೆ, 3ರಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ, ಹಣಕಾಸು ಕೊಡ್ತಾನೆ. ತಂದೆ ತಾಯಿ ಗೌರವ ಕೊಟ್ಟರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಇವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಇವರು ಸ್ವಲ್ಪ ಸೌಮ್ಯದಿಂದ ಇರಬೇಕು, ಕೋಪ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇವರಿಗೆ ಸಿಟ್ಟು ಬೇಗ ಬಂದುಬಿಡುತ್ತೆ ಮಕರ ರಾಶಿಯವರಿಗೆ. ಆ ಸಿಟ್ಟನ್ನು ಅವರು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ ನೋಡಿ. 2ನೇ ಕುಜ ವ್ಯಾಧಿ ತಂದು ಕೊಡ್ತಾನೆ. ಮತ್ತು ವಿಶೇಷವಾಗಿ ಇವರು ಶತ್ರುಭಯ, 2ನೇ ಬುಧ ಶುಭ, 2ನೇ ರಾಹು ವ್ಯಾಧಿ ತಂದು ಕೊಡ್ತಾನೆ, ಶತ್ರುಭಯ, 3ನೇ ರವಿ ಶುಭ, 3ನೇ ಶುಕ್ರ ಸೌಖ್ಯ ವೃದ್ಧಿ, 3ನೇ ಶನಿ ದ್ರವ್ಯ ಲಾಭ. ಇನ್ನು ಏನು ಪರಿಹಾರ ಮಾಡ್ಕೋಬೇಕು ಅಂತ ಗುರುಗಳೇ? ಅಮ್ಮ, ಇವ್ರದ್ದು ಲಕ್ಷ್ಮೀ ವೆಂಕಟೇಶ್ವರ ನಕ್ಷತ್ರ, ಶ್ರವಣ ನಕ್ಷತ್ರ. ಇವರು ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಬರುತ್ತೆ. 7 ಶನಿವಾರದ ವ್ರತ ಬರುತ್ತೆ. 7 ಶನಿವಾರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವ್ರತ ಬರುತ್ತೆ. 7 ಶನಿವಾರ ವ್ರತ. ಅದು ಶ್ರಾವಣ ಮಾಸದಲ್ಲಿ ಶುರು ಮಾಡಿದ್ರೆ ಇವರು ಜನ್ಮಾಂತರ್ಗತ ಪಾಪಗಳೆಲ್ಲ ದೋಷ ನಿವಾರಣೆ ಮಾಡ್ತಕ್ಕಂಥ ಈಗ ಬ್ರಹ್ಮಾಂಡ ನಾಯಕ ಲಕ್ಷ್ಮೀ ವೆಂಕಟೇಶ್ವರ. ಅದರಿಂದ ಇವರು ಆಮೇಲೆ ವಿಶೇಷವಾಗಿ 2ನೇ ಖ ಬರುತ್ತೆ, ಖ ಇದು ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶನಿದೇವಾಯ ನಮಃ ಅಂತಕ್ಕಂಥ ಮಂತ್ರನ ಹೇಳ್ಕೊಂಡ್ರೆ ಇವ್ರಿಗೆ ಸಂಪೂರ್ಣ ಫಲ ಸಿಗ್ತಕ್ಕಂಥದ್ದು. ಆಯುಷ್ ವೃದ್ಧಿ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ.